11,000 ಶೇಡ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಗೈಸ್. 11,000 ಶೇಡ್ಸ್ ಅಲ್ಲ, ಇದು 10,900. ಬಡ್ಜೆಟ್ ಇದಿದೆ 400 500 ಅಲ್ಲ ಡೆಲ್ವಿ. ಹಾಯ್ ಗೈಸ್, ಬೇಡ ಹೊಸದೇ ಒಂದು ಇಂಟ್ರೋ ಮಾಡಿದ್ದೀನಿ ಹೇಳ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅ ನ್ಯೂ ಬ್ಲಾಗ್ ಗಾಯ್ಸ್. ಎಲ್ಲರೂ ಹೆಂಗಿದ್ದೀರಾ? ಇವತ್ತಿನ ಬ್ಲಾಗಲ್ಲಿ ಸೀದಾ ಮಡಿಕೇರಿ ಹೋಗೋಕ್ಕಿದೆ. ಸೊ ನನ್ನ ಫ್ರೆಂಡ್ ಸಹ ಬರ್ತಾ ಇದ್ದಾನೆ. ಏನಪ್ಪ ವಿಷಯ ಅಂದರೆ ಟಿ ಸಿನ ಡಿಗ್ರಿ ಕಾಲೇಜಿಗೆ ಕೊಡೋಕ್ಕಿದೆ. ಸೊ ಕಾಲೇಜು ಮಧ್ಯಾಹ್ನ ಆಯ್ತು ಹೊರಡುವಾಗ, ಕ್ಲೋಸ್ ಆಗಿಲ್ಲದ್ರೆ ಸಾಕು, ಬಿಕಾಸ್ ಸ್ಯಾಟರ್ಡೆ ಅಲ್ಲ. ಹಂಗೆ ಮತ್ತು ಇನ್ನೊಂದು ಹೆದರಿಕೆ ಏನಪ್ಪ ಅಂದರೆ ಮಳೆ ಬರೋದ್ರೆ ಸಾಕು ಅಷ್ಟೇ. ಸೊ ಬನ್ನಿ, ಬಸ್ಸಿಗೆ ವೆಯ್ಟಿಂಗ್. ಇವಾಗ ಹೋಗ್ತಾ ಇದ್ದೀನಿ ಬಸ್ ಹತ್ತಿಗೆ. ನನ್ನ ಫ್ರೆಂಡ್ ಡೆಲ್ವಿನ್ ತೊಗೊಂಡಿದ್ದೀನಿ, ಅವನು ಸಹ ಬರ್ತಾನೆ. ಬನ್ನಿ ಇವತ್ತಿನ ಬ್ಲಾಗ್ನ ಏನಾಗುತ್ತೆ ನೋಡುವ ಗೈಸ್. ಟೌನಿಗೆ ಬಂದು ಒಂದು 10-15 ಮಿನಿಟ್ಸಲ್ಲೇ ಬಸ್ ಬಂತು. ಇವಾಗ ಸ್ಟೇಟ್ ಬಸ್ಸಲ್ಲಿ ವಿ ಆರ್ ಗೋಯಿಂಗ್ ಸೀದಾ ಮಡಿಕೇರಿ. ಲೆಟ್ಸ್ ಗೋ. ಮಡಿಕೇರಿಗೆ ಹೋಗಿ ಸಿಗುವ ಬನ್ನಿ ಗೈಸ್. ಜಸ್ಟ್ ಮಡಿಕೇರಿ ರೀಚ್ ಆದೋ. ಲೈಟಾಗಿ ಪಿರಿ ಮಳೆ. ಸ್ಟೇಟ್ ಬಸ್ಸಲ್ಲಿ ಬಂದಿದ್ದು, ಸ್ಟೇಟ್ ಬಸ್ ಗೋಯಿಂಗ್. ಇವಾಗ ಟೋಲ್ ಗೇಟಲ್ಲಿ ಇಳಿದು ಬನ್ನಿ. ಈಗ ಪುನಃ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಕಾಲೇಜ್ ಹತ್ರ ಹೋಗಿದೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ನೋಡುವ ಗೈಸ್. ಏನು ಅನ್ಕೊಂಡು ಹಂಗೆ ಆಯ್ತು, ಮಡಿಕೇರಿ ಇಳಿದಂಗೆ ಮಳೆ. ಗಾಳಿಗೆ ಕೊಡೆ ರಟ್ಟಿ ಹೋಯ್ತದ ಈಗ. ಗಾಡಿಗಳು ಬ್ಲಾಕ್ ಆಯ್ತು. ಇಷ್ಟೊತ್ತು ಮಳೆ ಇತ್ತಿಲ್ಲ ಗೈಸ್, ಇಳಿದಿದಂಗೆ ಮಳೆ. ಸ್ಟ್ರೈಟ್. ಗಾಳಿ ಗೈಸ್, ಗಾಳಿ ಮಳೆ ಪಿರಿ ಲೈಟ್ ಕಮ್ಮಿ ಆಯ್ತು. ಅದೇ ಗಾಳಿ ಅಲ್ಲ. ಅಲ್ಲಿ ನಿಲ್ಲಷ್ಟರಲ್ಲಿ ಯಾರೋ ಅಡ್ರೆಸ್ ಕೇಳಿದ್ರು. ಏನೆಲ್ಲ ಕನ್ಸ್ಟ್ರಕ್ಷನ್ ಆಗ್ತದೆ ಮಡಿಕೇರಿಯಲ್ಲಿ. ಲೆಟ್ಸ್ ಗೋ. ಸ್ವಲ್ಪ ಕಮ್ಮಿ ಆಯ್ತಲ್ಲ ಮಳೆ. ಮಳೆದು ಮಾತ್ರ ಹೆವಿ ಹಿಂಸೆ ಆಗೋಯ್ತು. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. 2 ಕೊಡೆ ಇದೆ, ಆದ್ರೂ ಇಲ್ಲಿಂದ ಈಗ ಸ್ಟ್ಯಾಂಡ್ ಗಂಟು ಹೋಗೋದು ಹೆವಿ ಕಷ್ಟ. ಮಳೆ ಸೂರ್ಯಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಕೊಡಗು ಅಂದ್ಮೇಲೆ ಮಳೆನೇ ಅಲ್ಲ ಮೇನ್ ಗೈಸ್. FMC ಕಡೆ ಒಂದು ಆಟೋದಲ್ಲಿ ಹತ್ತಿ ಹೋಗ್ತಾ ಇದೀವಿ. ಮಳೆ ಸ್ಟಾರ್ಟ್ ಆದ್ರೆ ಆಮೇಲೆ ಆಗೋದಿಲ್ಲ. ಒಳ್ಳೆ ಅಲ್ಲಿ ಗಂಟೆ ನಡ್ಕೊಂಡು ಹೆವಿ ಕಷ್ಟ ಆಗುತ್ತೆ. ಓಕೆ ಗೈಸ್, ಇವಾಗ ಕಾಲೇಜ್ ಹತ್ರ ಬಂದು ಆಟೋಗೆ ಅಮೌಂಟ್ ಕೊಟ್ಟು ಸೀದಾ ಕಾಲೇಜ್ ಕಡೆ ಹೋಗಿ ಬರ್ತೀವಿ ಗೈಸ್. ಕಾಲೇಜ್ಗೆ ಹೋಗಿ ಬಂದು ಇವಾಗ ಅಲ್ಲಿ ಹೋಗಿ ಕೆಲಸ ಅಂತೂ ಮುಗೀತು. ಇವಾಗ ನನಗೊಂದು ಪರ್ಚೇಸ್ಗೆ ಹೋಗೋಕ್ಕಿದೆ. ಏನಪ್ಪ ಅಂದರೆ ನಾನು ರೀಲ್ಸ್ ಮಾಡೋಕ್ಕೆ ಸುಮಾರು ಟೈಮಿಂದೊಂದು ಗಾಗಲ್ಸ್ ತಗೊಳ್ಳೋ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಹಂಗೆ ಶಾಪ್ ಕಡೆ ಹೋಗಿ ಗಾಗಲ್ಸ್ ತಗೊಂಡು ಶೇಡ್ಸ್ ಎಲ್ಲ ಒಂದೇ ಅಲ್ಲ ಕನ್ನಡಿ. ಶೇಡ್ಸ್ ಗೈಸ್, ಅದನ್ನು ತಗೊಂಡು ಪರ್ಚೇಸ್ ಮಾಡೋಕೆ ಹೋಗೋ ಬನ್ನಿ. ಮಳೆ ಅಂತ ಹೇಳ್ಕೊಂಡು ಬಂದರೆ ಇಲ್ಲಿ ಮಳೆನೇ ಇಲ್ಲ ನೋಡಿ. ಒಳ್ಳೆ ಲೈಟಾಗಿ ಬಿಸಿಲು ಹೊಡಿತುಂಟು. ಮಳೆದ ಅಡ್ರೆಸ್ ಇಲ್ಲ ಅಲ್ಲಿ ಹೋಗಿ ಈಚೆ ಬರೋಷ್ಟರಲ್ಲಿ. ಗೈಸ್ ಶೇಡ್ಸ್ ನೋಡೋಕೆ ಬಂದಿದ್ದೀನಿ. ಸುಮಾರು ಶೇಡ್ಸ್ ಇದೆ ಇಲ್ಲಿ. ಯಾವ್ದು ತೊಗೊಳೋದು ಗೊತ್ತಿಲ್ಲ. ನೋಡ್ತಾ ಇದ್ದಾರೆ, ಒಂದು ಹೇಳಿದ್ದೀನಿ, ಅದು ನೋಡೋಕೆ ಹೋಗಿದ್ದಾರೆ. ನೋಡಿ ಈಚೆಲ್ಲ ಫುಲ್ ಕಲೆಕ್ಷನ್ ಇದೆ ಇಲ್ಲಿ. ನೋಡೋಣ ಯಾವ್ದು ತೊಗೊಳೋದು ಗೊತ್ತಿಲ್ಲ. ಗೈಸ್ ಒಂದು ಶೇಡ್ಸ್ ನೋಡಿದ್ರು. ರೇಟ್ ಇದ್ರದ್ದು ಪ್ರೈಸ್ ಎಷ್ಟಿರ್ಬೋದು ಸರ್? ಇದ್ರದ್ದು ಪ್ರೈಸ್ 10,000. ಬ್ರ್ಯಾಂಡ್ ಗ್ಲಾಸ್ 10,900. ಸೊ ಫುಲ್ ಕಾಸ್ಟ್ಲಿ. ಚೆನ್ನಾಗಿದೆ ಶೇಡ್ಸ್ ಇದೆಲ್ಲ ನೋಡಿ. ಕಲೆಕ್ಷನ್ ಚೆನ್ನಾಗಿ ಉಂಟು. 3,400. ಗೈಸ್ ಬೇರೆ ಟೈಪ್ ಶೇಡ್ಸ್ ತೊಗೊಳಕ್ಕೆ ಬಂದೆ. ಬಟ್ ಇಲ್ಲಿ ನನಗೆ ಯಾವ್ದು ಬೇಕು, ನನಗೆ ಬೇರೆ ಟೈಪ್ ಫ್ರೇಮ್ ಬೇರೆ ಬೇಕಿತ್ತು. ಸೊ ಇಲ್ಲಿ ಒಂದಿದೆ ನೋಡಿ ಗೈಸ್. ಇದು 11,000 ಶೇಡ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ಗೈಸ್. 11,000 ಶೇಡ್ಸ್ ಅಲ್ಲ, ಇದು 11,000 ಅಂತೆ ನೋಡಿ. ಇದೆ ಹಾಕೊಂಡಿರೋದು. ಸೊ ಫ್ರೇಮ್ ಸ್ವಲ್ಪ ಬೇರೆ ಟೈಪ್ ಐತೆ. ಯಾವುದಿದು? ರೇಬಂದು 11,000 ಗ್ಲಾಸು ಅಲ್ಲ ಡೈಲಿ. ಇದ್ರದ್ದು ರೇಟ್ ಹೇಳಿ ಶಾಕ್ ಆಯ್ತುಂಟಲ್ಲ. ನಿಮಗೆ ಶಾಕ್ ಆಗಿಲ್ಲ? ಇಷ್ಟು ಕಾಸ್ಟ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ ಗೈಸ್. ನನಗೆ ಬೇಕಾಗಿರೋ ಟೈಪಲ್ಲಿ ಇತ್ತಿಲ್ಲ. ಆ್ಯಂಡ್ ಹೆವಿ ಕಾಸ್ಟ್ಲಿ ಇತ್ತು. ನೋಡಿದ್ರಲ್ಲ ಹೆಂಗಿತ್ತು ಅಂತ. ಆಲ್ರೆಡಿ ನಾನು ಅದಕ್ಕೆ ಕರೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ ಗೈಸ್. 11,000 ಹೇಳುವಾಗ ನನಗೆ ಹೆಂಗೆ ಶಾಕ್ ಆಯ್ತು ಅಂದರೆ, 11,000 ಗ್ಲಾಸ್ ಯಾರು ಗೈಸ್ ಹಾಕ್ತಾರೆ? ನಾನು ಹೋಗಿದ್ದು ಎಷ್ಟು ಗೊತ್ತಾ? ನನ್ನ ಬಡ್ಜೆಟ್ ಇದಿದೆ 400 500 ಅಲ್ಲ ಡೆಲ್ವಿ. ಆ ಜನ 11,000 ಶೇಡ್ಸ್. ನನಗೆ ಸೈಕಾಗೋಯ್ತು. ಬೇರೆ ಶಾಪ್ ನೋಡುವ ಬನ್ನಿ ಗೈಸ್. ಇನ್ನೊಂದು ಶಾಪ್ ಕಡೆ ಹೋಗ್ತಾ ಇದ್ದೀವಿ, ನೋಡೋಣ. ನಮಗೆ ಅಷ್ಟೆಲ್ಲ ಬಡ್ಜೆಟ್ ಇಲ್ಲ. ನಾರ್ಮಲ್ ಆಗಿರೋ ಸಿಂಪಲ್ ಗ್ಲಾಸ್ ಸಾಕು. ಸಿ ಹಾಯ್. ಆ್ಯಂಡ್ ನಮ್ಮ ಒಬ್ಬ ಫ್ರೆಂಡ್ ಸಿಕ್ಕಿದೆ ನೋಡಿ, ನಮ್ಮ ಜೂನಿಯರ್. ಹಾಯ್ ಇಡು ಕಾಸಾಯ್ತು. ಅದು ವಿಶೇಷ ಊಟ ಆಗಿಲ್ಲ, ಆಗಬೇಕು. ನಿಂದು ಎಂತ ಶೋಭನೆ ಗೈಸ್. ಇನ್ನೊಂದು ಶಾಪ್ಗೂ ಬಂದು ಇಲ್ಲೂ ಸಿಕ್ಕಿಲ್ಲ ನಮಗೆ. ಈಗ ಇನ್ನೊಂದು ಆ ಕಡೆ ಒಂದು ಶಾಪ್ ಇದೆ, ಅಲ್ಲಿ ಹೋಗಿ ನೋಡುವ. ನನಗೆ ಒಂದು ತಲೆಯಲ್ಲಿ ಒಂದು ಮೈಂಡಲ್ಲಿ ಒಂದು ಇಟ್ಕೊಂಡಿದ್ದೀನಿ, ಆ ಟೈಪಲ್ಲಿ ಬೇಕು. ಅದು ಇನ್ನೂ ಸಿಗ್ತಾ ಇಲ್ಲ, ನೋಡುವ. ಹಲೋ, ಆರಾಮಲ್ಲ? ಹಾಯ್ ಗೈಸ್. ನಮ್ಮ ಹಳೆ ಬಾಯ್ಸ್ ಎಲ್ಲ ಸಿಕ್ಕಿದ್ದಾರೆ ವಿತ್ ಜತಿನ್. ಹಾಯ್ ಆಯ್ತಾ ಕ್ಲಾಸ್? ಮತ್ತೆ ಸಮಾಚಾರ ಯಾವ ಬಸ್ಸಿಗೆ?
ಇನ್ನೊಂದು ಶಾಪ್ ಕಡೆ ಹೋಗ್ತೀನಿ, ಅಲ್ಲಿಂದ ಶೇಡ್ಸ್ ತಗೊಂಡು ಹೊರಗಡೆ ಬರ್ತೀನಿ. ಶಾಪಲ್ಲಿ 2-3 ಸಲ ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಅಲ್ಲ, ಸುಮ್ಮನೆ ಆಮೇಲೆ ಶಾಪ್ ತೋರಿಸಿ ಏನಾರು ಆದರೆ ಕಷ್ಟ. ಬನ್ನಿ ಶೇಡ್ಸ್ ತೊಗೊಂಡು ಸೀದಾ ಹೊರಗಡೆ ಬರುವ, ನೋಡುವ ಸಿಕ್ಕಿದ್ರೆ. ಗೈಸ್ ಫೈನಲಿ ಒಂದು ಶೇಡ್ಸ್ ತಗೊಂಡೆ, ಸ್ವಲ್ಪ ಎಲ್ಲೋ ಶೇಡಲ್ಲಿ ಇದೆ ಹೊರಗಡೆ. ಬಸ್ ಹೋಯ್ತಾ? ಗೈಸ್ ಬಸ್ ಹೋಯ್ತು, ಎಷ್ಟು ಮಿಸ್ ಹೋಯ್ತಾ? ಅಯ್ಯೋ ಅಣ್ಣಪ್ಪ ಸ್ವಾಮಿ, ಬಸ್ ಮಿಸ್ ಆಗ್ಬಿಡ್ತು. ವಾಪಸ್ ಟೋಲ್ ಗೇಟ್ ನಡೀಬೇಕು. ಲಕ್ಷ್ಮಿ ಅಂತ ಒಂದು ಬಸ್ ಇದೆ, ಅದೇ ನಿಲ್ಸಲ್ವಾ ಅಂತ. ಇದೇ ಶೇಡ್ಸ್, ಬನ್ನಿ ಹೋಗುವ. ಇಷ್ಟೊತ್ತು ಇಲ್ಲದ ಮಳೆ ಇವಾಗ ಶುರು ಆಯ್ತು ಗೈಸ್. ಬಸ್ ಮಿಸ್ ಆಯ್ತಾ, ಇವಾಗ ಮಳೆ ಹೊಡೆಯೋಕೆ ಶುರು ಆಯ್ತು. ಎರಡು ಬಸ್ ಮಿಸ್ ನಮಗೆ. ಅದು ಯಾಕೆ? ಶೇಡ್ಸ್ ತಗೊಳಕ್ ಹೋಯ್ತಿ. ಶೇಡ್ಸ್ ಬೇಕೇ ಬೇಕು ಅಂತ ಹುಡುಕದೆ, ಈಗ ಮಳೆ 2 ಬಸ್ಸು ಮಿಸ್. ಇವಾಗ ಸೀದಾ ಮನೆಗೆ. ಬಸ್ ಇನ್ನೂ ಬಂದಿಲ್ಲ, ಈ ಕಡೆಯಿಂದ ಬರ್ತಾ ಇದೆ, ಮಳೆ ಬೇರೆ ಬರ್ತಾ ಇದೆ. ಸೀದಾ ಬಸ್ ಹತ್ತಿ ಮನೆ ಕಡೆ ಹೋಗುವ. ಗೈಸ್ ಮನೆಗೆ ಬಂದಾಯ್ತು. ಬಿಪಿ ಹಿಂಗೊಂದು ಕ್ವಶನ್, ಜಾಸ್ತಿ ಅಂದ್ರೆ ಒಂದು ಕೂಲಿಂಗ್ ಗ್ಲಾಸ್ ಎಷ್ಟು ರೇಟ್ ಇರುತ್ತೆ? 250. ನಾವು ತಗೊಳ್ಳೋ ರೇಟ್ ಹೇಳ್ತಿಲ್ಲ, ಶಾಪಲ್ಲಿ ಇರೋದು. ಜಾಸ್ತಿ ಅಂದ್ರೆ ಎಷ್ಟು? ಇದು ಜನ ಸ್ವಲ್ಪ ದೊಡ್ಡ ವಿಷಯಕ್ಕೆ ಹೋಗ್ಬಿಟ್ಟ. ಇವತ್ತು ನಾನು 11,000 ಗ್ಲಾಸ್ ನೋಡಿ ಬಂದಿದ್ದೀನಿ. ಎಷ್ಟು? 11,000 ನೋಡ್ಬಿಟ್ಟು ಅಲ್ಲೇ ಶಾಕ್. ಎಷ್ಟು ಹೇಳುವ? 11,000 ಕೂಲಿಂಗ್ ಗ್ಲಾಸ್ ನೋಡಿದ್ದೀರಾ? ನೋಡಿಲ್ಲ. ಇವತ್ತು ನಾನು ನೋಡಿ ಬಂದೆ. ನಾನು 250 ಗ್ಲಾಸ್ ತಗೊಳಕ್ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಎಷ್ಟು? 11,000. ತಗೊಳಕ್ ಹೋಗಿಲ್ಲ, ಅದಲ್ಲಿ ನೋಡ್ಬಿಟ್ಟು ಬಂದ ಸೀದಾ. ಅಪ್ಪ ಗೈಸ್ ಏನಂದ್ರೆ ತಗೊಳ್ತಾರೆ, ಅಫೋರ್ಡ್ ಮಾಡ್ತಾರೆ, ದುಡ್ಡಿರೋರೆಲ್ಲ ಅದನ್ನೆಲ್ಲ ತಗೊಳ್ತಾರೆ. ಬಟ್ ನಾನು ಕೇಳಿ ಫಸ್ಟ್ ಅಲ್ಲ, ಅದಕ್ಕೆ ಶಾಕ್ ಆಗ್ಬಿಟ್ಟೆ. ಅದು ಡೈರೆಕ್ಟ್ ಆಗಿ ದೊಡ್ಡ ಶಾಪಿಗೆ ಹೋಗ್ಬಿಟ್ನಾ. ನಾವು ಕೂಲಿಂಗ್ ಗ್ಲಾಸ್ ಹುಡ್ಕೊಂಡು ಹೋಗಿದ್ದೆ ಯಾವ್ದು ನಾರ್ಮಲ್ ಶಾಪಿಗೆ ಅಂತ, ನೋಡಿದ್ರೆ ದೊಡ್ಡ ಶಾಪ್ ಆಗ್ಬಿಡ್ತು. ಓಕೆ ಗೈಸ್, ಎಂಡಿಂಗ್ ಅಪ್ ಟುಡೇಸ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಎಲ್ಲ ಹೊಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಮಡಿಕೇರಿ ಹೋಗಿದ್ದಷ್ಟೇ ಕವರ್ ಮಾಡಿದ್ದು, ಈವ್ನಿಂಗ್ ಆಗ್ಬಿಡ್ತು. 5 ಆಯ್ತು ಕಾಣುತ್ತೆ. ಓಕೆ, ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.